ಹಲವಾರು ವರ್ಷಗಳ ಹಿಂದೆ ಒಂದೂರಿನಲ್ಲಿ ಒಬ್ಬ ಪರಾಕ್ರಮಿ ದೊರೆ ಇದ್ದ. ಒಮ್ಮೆ ತನಗಿಂತ ಬಲಶಾಲಿ ಶತ್ರುವಿನ ವಿರುದ್ಧ ಆತ ತನ್ನ ಸೇನೆಯನ್ನು ಕಳಿಸಬೇಕಾಯಿತು. ಆದರೆ ಆ ಶತ್ರುವಿನ ಸೈನಿಕರ ಸಂಖ್ಯೆ ಈತನ ಸೈನಿಕರ ಸಂಖ್ಯೆಗಿಂತ ಎಷ್ಟೋ ಹೆಚ್ಚು ಇತ್ತು. ಈತ ಧೃತಿಗೆಡಲಿಲ್ಲ. ತನ್ನ ಸೈನಿಕರನ್ನು ಹಡಗುಗಳಿಗೆ ಏರಿಸಿ ವೈರಿಯ ರಾಜ್ಯದತ್ತ ಹೊರಟ. ಆ ರಾಜ್ಯಕ್ಕೆ ಹಡಗುಗಳು ತಲುಪುತ್ತಿದ್ದಂತೆಯೇ ಸೈನಿಕರನ್ನು ಇಳಿಸಿ ಹಡಗುಗಳಿಗೆಲ್ಲ ಬೆಂಕಿ ಹಚ್ಚಿ ನಾಶಪಡಿಸುವಂತೆ ಆದೇಶವಿತ್ತ. ಮೊದಲ ಯುದ್ಧಕ್ಕೆ ಮುನ್ನ ಸೈನಿಕರನ್ನು ಉದ್ದೇಶಿಸಿ ಮಾತನಾಡಿದ ದೊರೆ, ನೋಡಿ, ನಮ್ಮ ಹಡಗುಗಳು ಹೊತ್ತಿ ಉರಿಯುತ್ತಿವೆ. ಈಗ ನಾವು ಜಯಗಳಿಸದೇ ಇದ್ದರೆ ಇಲ್ಲಿಂದ ನಾವು ಜೀವಂತವಾಗಿ ಹಿಂತಿರುಗುವಂತೆಯೇ ಇಲ್ಲ. ನಮಗೀಗ ಇರುವುದು ಒಂದೇ ದಾರಿ, ಜಯಗಳಿಸುವುದು ಇಲ್ಲವೇ ನಾಶವಾಗುವುದು. ಅವರು ಗೆದ್ದೇ ಬಿಟ್ಟರು. ಜಯವನ್ನು ಬಯಸುವ ಪ್ರತಿಯೊಬ್ಬರೂ ಕೂಡ ಆ ದೊರೆಯಂತೆ ಹಿಮ್ಮೆಟ್ಟುವ ಎಲ್ಲ ಮಾರ್ಗಗಳನ್ನು ಮುಚ್ಚಬೇಕು. ಹಾಗ ಮಾಡಿದರೆ ಮಾತ್ರ ಯಶಸ್ಸಾಧನೆಗೆ ಅಗತ್ಯವಾದ ಮಹತ್ವಾಕಾಂಕ್ಷೆಯನ್ನು ಕೊನೆಯವರೆಗೂ ಉಳಿಸಿಕೊಳ್ಳಲು ಸಾಧ್ಯ. ಇದೇ ತರಹದ ಇನ್ನೂ ಹೆಚ್ಚು ಸ್ಫೂರ್ತಿದಾಯಕ ಕಥೆಗಳನ್ನು ಕೇಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.